ಸರ್, ಈಗ ಮಹಿಳೆಯರಿಗೆ ಅನ್ಯಾಯ ಆದ್ರೆ ಅವರಿಗೂ ಒಂದು ಸಮಿತಿ ಅಂತ ಇದೆ. ಅವ್ರು ಅಲ್ಲೋಗಿ ನೋವುಗಳನ್ನ ಹೇಳ್ಕೊಂತಾರೆ. ಗಂಡ್ಮಕ್ಳಿಗೆ ನೋವಾದ್ರೆ, ಗಂಡ್ಮಕ್ಳಿಗೆ ಅನ್ಯಾಯ ಆದ್ರೆ, ಗಂಡ್ಮಕ್ಳಿಗೆ ಕಾನೂನಿನ ಅಡಿಯಲ್ಲಿ ಏನೇನ್ ಸವಲತ್ತುಗಳಿದಾವೆ, ಏನೇನ್ ತೊಂದರೆಗಳಾದ್ರೆ ಏನೇನ್ ಮಾಡ್ಬೋದು ಅನ್ನೋದನ್ನ ಗೊತ್ತಾಗ್ಬೇಕು ಅಂದ್ರೆ ಗಂಡ್ಮಕ್ಳಿಗೆ ಎಲ್ಲಿ ಗೊತ್ತಾಗತ್ತೆ? ಒಂದ್ ಸಮಿತಿ ಅಂತ ಇತ್ತು ಅಂದ್ರೆ ಅಲ್ಲೋಗಿ ಅವ್ರ ನೋವನ್ನು ಹೇಳ್ಕೊಂತಾರೆ. ಇವರಿಂದ ಹಿಂಗ್ ಅನ್ಯಾಯ ಆಗಿದೆ, ಇವರಿಂದ ಹಿಂಗ್ ತೊಂದರೆ ಆಗಿದೆ ಅಂತ. ಅವಾಗ ಅಲ್ಲೆಲ್ಲ ಮಾಹಿತಿಗಳನ್ನ ಕೊಟ್ರೆ ಗಂಡ್ಮಕ್ಳು ಕಾನೂನು ಹೋರಾಟಗಳನ್ನ ಮಾಡ್ಬೋದು. ಇನ್ನೊಂದು, ಇಲ್ಲಿ ಕಾನೂನು ಜಾಸ್ತಿ ಇರೋದೇ ಹೆಣ್ಮಕ್ಳಿಗೆ. ಹೆಣ್ಮಕ್ಳಿಗೆ ಏನಾರ ತೊಂದರೆ ಆಗಿದ್ರೆ ಫಸ್ಟ್ ಓಡ್ ಬಂದ್ಬಿಡ್ತಾರೆ. ಗಂಡ್ಮಕ್ಳಿಗೆ ತೊಂದರೆ ಆದ್ರೆ ಯಾರು ಓಡ್ ಬರಲ್ಲ. ಯಾಕೆ? ಹೆಣ್ಮಕ್ಳಿಗೆ ಕಣ್ಣೀರ್ ಬರದಾ? ಗಂಡ್ಮಕ್ಳಿಗೆ ಕಣ್ಣೀರ್ ಬರಲ್ವಾ? ಗಂಡ್ಮಕ್ಳಿಗೆ ನೋವಾಗಲ್ವಾ? ಹೆಣ್ಮಕ್ಳು ಒಂದ್ 2 ಹನಿ ಕಣ್ಣೀರ್ ಹಾಕ್ಬಿಟ್ರೆ ಇಡೀ ಹಂಗ್ ಪ್ರಪಂಚ ಕರಗ್ಬಿಡದ. ಗಂಡ್ಮಕ್ಳಿಗೆ ನೋವು ಇರುತ್ತೆ, ಅವ್ರಿಗೂ ಹೆಣ್ ಸತ್ತಂಗ್ ಅಲ್ತೀಯ ಅಂತಾರೆ, ಅವರಲ್ಲೂ ನೋವಿರ್ತದೆ. ಅವ್ರನ್ನ ಕೇಳರ್ ಬೇಕಲ್ಲ. ಒಂದ್ ಸಮಿತಿ ಅನ್ನೋದಿತ್ತು ಅಂದ್ರೆ ಖಂಡಿತವಾಗ್ಲೂ ಇದು ಗಂಡ್ಮಕ್ಳಿಗೆ, ಪುರುಷರಿಗೆ ಒಳ್ಳೇದಾಗುತ್ತೆ. ಈ ಸಮಿತಿ ಮಾಡಿದ್ದು ತುಂಬಾ ಒಳ್ಳೇದು, ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಸರ್, ಇದರಿಂದ ಗಂಡ್ಮಕ್ಳಿಗೆ ಒಳ್ಳೇದಾಗತ್ತೆ. ಆಮೇಲೆ ಕಾನೂನಿನ ಅರಿವು ಏನಿರುತ್ತೆ ಅದು ಮೂಡುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಕಾನೂನಲ್ಲಿ ಏನೇನ್ ಫೈಟ್ ಮಾಡಬಹುದು, ನಮಗೆ ಅನ್ಯಾಯ ಆದ್ರೆ ಆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಅತಿ ಹೆಚ್ಚು ಕಾನೂನು ಇರೋದೇ ಹೆಣ್ಮಕ್ಳಿಗೆ. ಕಾನೂನಿನಲ್ಲಿ ಅವರಿಗೆ ಅನ್ಯಾಯ ಆದ್ರೆ ಏನೇನ್ ಫೇಸ್ ಮಾಡಬಹುದು, ಹೋರಾಟ ಮಾಡಬಹುದು ಅನ್ನೋದು ಕಾನೂನಲ್ಲಿ ಅವ್ರಿಗಿದೆ. ಆದ್ರೆ ಗಂಡ್ಮಕ್ಳಿಗಿಲ್ಲ. ಇಲ್ಲಿ ಯಾಕಂದ್ರೆ ನೀವು ಯಾವ್ದೇ ಸೆಕ್ಷನ್ ತೆಗೀರಿ, ಯಾವ್ದೇ ಒಂದು ಇದನ್ನ ಕೋರ್ಟ್ ಅಲ್ಲಿ ಹೋದಾಗ ಹೆಣ್ಣಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ, ಗಂಡಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಸೊ ಹಾಗಾಗಿ ಗಂಡಿಗೂ ಕೂಡ ಒಂದು ಕಾನೂನನ್ನ ತರಬೇಕು, ಸಮಿತಿ ರಚನೆ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಈ ಸಮಿತಿಯಿಂದ ಹೋರಾಟಗಳು ಆಗಬೇಕು, ಪುರುಷರಿಗೆ ನ್ಯಾಯವನ್ನ ಒದಗಿಸುವಂತ ಕೆಲಸ ಮಾಡಬೇಕು. ಸಮಿತಿ ಮಾಡೋದು ಒಳ್ಳೇದು. ನಾವು ಸುದ್ದಿ ಕೇಳಿದೀವಿ. ಈ ಮೊದಲು ಮಹಿಳಾ ಸಂಘದವ್ರು ಇದ್ರು, ಈಗ ಪುರುಷರು ಬೆಂಗಳೂರಲ್ಲಿ ಮಾಡ್ತಾ ಇದಾರೆ ಸಿಟಿ ಲೆವೆಲ್ನಾಗ. ಕಾರಣ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಅಂತ ತೊಂದ್ರೆ ಇಲ್ಲ. ಸಿಟಿ ಲೆವೆಲ್ನಾಗ ಎಲ್ಲ ಹೆಂಗದ್ರಪ್ಪ ಅಂದ್ರೆ ದುಡಿಲಾರ ಊಟ ಮಾಡ್ಬೇಕು ಅನ್ನೋ ಮಂದಿನ ಐತಿ. ಸುಳ್ಳ ಹೋಗೋದು, ಕಂಪ್ಲೇಂಟ್ ಕೊಡೋದು, ಹೆಣ್ಮಕ್ಳು ಹೋಗೋದು, ರೇಪ್ ಮಾಡಿದ್ರು ಅಂತ ಹೇಳೋದು, ಕಾನೂನು ಮುಖಾಂತರ ಅದ್ ಮಾಡ್ತಿದ್ ಸುಳ್ಳ ಹೇಳಿ ಅವ್ರೆಲ್ಲ ಜೀವ ಹಿಂಡಿ ಹಾಳು ಮಾಡ್ತಾರೆ. ಅವ್ರು 15 ಅಲ್ಲಿ ಆ ಡೈವರ್ಸ್ ಕೊಟ್ಟರು ನಡೀತೈತಿ. ಪಾಪಿ ಪುರುಷ ಇವ್ರಿಗೆ ಸಹಾಯ ಮಾಡಕ್ ಹೋದ್ರು ಸಿಗೈಕಂತಾನೆ. ಅದು ಪುರುಷರಿಗೂ ಒಂದ್ ಸ್ವಲ್ಪ ಏನಾದ್ರು ರಕ್ಷಣೆ ಬೇಕಲ್ಲ. ಅವರು ಕಾನೂನು ಮುಖಾಂತರ ಅವ್ರಿಗಾದ್ರೂ ಒಳ್ಳೇದೇ. ಇದರಿಂದ ಅವ್ರಿಗೂ ಒಂದಿಷ್ಟು ಸಮಾಜಕ್ಕೆ ಒಳ್ಳೆ ದಾರಿ ತಪ್ಪತಕ್ಕಂಥ ದಾರಿ ಮಾಡಿಕೊಡ್ತಾರೆ. ಇದು ಬಹಳ ಉತ್ತಮವಾದ ಕೆಲಸ ಅವ್ರು ಮಾಡ್ತಿರೋದು. ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನನ್ನ ಅಭಿಪ್ರಾಯ ಐತಿ. ನಮಗೂ ಬಹಳ ಪ್ರಾಮುಖ್ಯತೆ. ಮಹಿಳೆಯರಿಗೆ ಅಷ್ಟೇ ಗಂಡು ಹೆಣ್ಣು ಅಂದ್ಮೇಲೆ ಹೆಣ್ಮಕ್ಳಿಗೆ ಕೊಟ್ಟಂಗೆ ಗಂಡ್ಮಕ್ಳಿಗೂ ಕೊಡ್ಬೇಕು. ನಮಗೂ ಬಹಳ ಪ್ರಾಮುಖ್ಯತೆ ಐತಿ. ಇತ್ತೀಚೆಗೆ ಬರ್ತಾ ಬರೀ ಸುಳ್ಳು ಆಪಾದನೆ ಕೊಟ್ಟು ಗಂಡು ಮಕ್ಕಳೆಲ್ಲ ಜೈಲ್ನಾಗ ಹೋಗ್ತಾ ಇದಾರೆ, ಸ್ಟೇಷನ್ ಹೋಗ್ತಾ ಇದಾರೆ. ಅಲ್ಲಿ ನಿರಪರಾಧವಾಗಿ ಅಲ್ಲಿ ಸಾಯ್ತಾ ಇದಾನೆ. ಅದಕ್ಕೆ ಇದು ರಕ್ಷಣೆ ಅನ್ನೋದು ಬೇಕಲ್ಲ ಇವನಿಗೂ. ಮೊದಲೇನು ಕಣ್ಣಿ ಕಾಣ್ತಿದ್ದಿಲ್ಲ. ಇತ್ತೀಚೆಗೆ ಮಹಿಳಾ ಸಂಘಟನೆ ಆದ್ಮೇಲೆ ಇಲ್ಲುದ್ದನೇ ಉಡ್ಸಿಬಿಡ್ತಾರೆ. ಅದಕ್ಕೆ ಇಲ್ಲಿ ನಮ್ಮಲ್ಲಿ ಆದ್ರೆ ಅವ್ರು ಹೇಳೋದಕ್ಕೆ ಬಗ್ತಾರ. ಅವ್ರಿಗೂ ಸ್ವಲ್ಪ ಮುಂದುವರೆದು ಬಂದ್ರಪ್ಪ ಅಂತೇಳಿ ಸ್ವಲ್ಪ ಇವು ಕಡಿಮೆ ಹಾಕ್ಯಂತ ಹೋಗ್ತಾವೆ. ಅದಕ್ಕೆ ಬಹಳ ಅವಶ್ಯಕತೆ. ಇವ್ರು ಮಾಡೋದು ಒಳ್ಳೇದೇ. ಚೆನ್ನಾಗಿದೆ ಸರ್. ಅದು ಮಾಡಿದಕ್ಕೆ ಎಲ್ಲ ಹೆಣ್ಮಕ್ಳದೆಲ್ಲ ಇತ್ತು. ಇಷ್ಟು ಸಲ ಎಲ್ಲ ಮಹಿಳೆಯರಿಗೆಲ್ಲ ಸಂಘಟನೆಗಳು ಇತ್ತು. ಅದು ಬದ್ಲಿ ಈಗ ಪುರುಷರಿಗೆ ಮಾಡ್ತಾರೆ, ಚೆನ್ನಾಗಿದೆ ಸರ್. ಆಮೇಲೆ ಏನೋ ಡೈವರ್ಸ್ ಆಗವು, ಅವಕ್ಕೆಲ್ಲ ಸುಮ್ಮನೆ ಕೋರ್ಟ್ ಎಲ್ಲ ಅಲ್ದಾಡಿ ಇದಾಗ್ತಿತ್ತು. ಎಲ್ಲ ಮಹಿಳೆಯರ ಸಂಘ ಹಿಂಗೆ ಸೇರಿ ಅವರೆಲ್ಲ ಇದು ಮಾಡ್ತಿದ್ರು. ಈಗ ನೀವು ಗಂಡ್ಮಕ್ಳಿಗೆಲ್ಲ ಈ ಸಂಘಟನೆ ತಂದಾರ ವಿಶ್ವನಾಥರು ಅಂದ್ರೆ ಚೆನ್ನಾಗಿದೆ. ಆಮೇಲೆ ನಾವು ಗಾಡಿ ಹೊಡಿಬೇಕಾರೆ ಅವರೇ ಮಹಿಳೆಯರು ಬಂದು ಟಚ್ ಮಾಡಿದ್ರು ನಾವೇ ಕಟ್ಟಂಗಾಗಿದೆ ತುಂಬಾ ಸಲ. ಈಗ ನಾವೇ ದುಡ್ಡು ಕಟ್ಟಿ ಮತ್ತೆ ಅಲ್ಲೆಲ್ಲ ಜನ ಸೇರಿ ನಮಗೆ ಇದು ಮಾಡ್ಬಿಡ್ತಾರೆ. ಮಾಡಿರೋದು ಚೆನ್ನಾಗಿದೆ ಸರ್. ಎಲ್ಲ ಹೋರಾಟ ಮಾಡೋದಕ್ಕೆ ಮಹಿಳೆಯರಿಗೆಲ್ಲ ಇಷ್ಟ ಇತ್ತು. ಮಹಿಳೆಯರ ಸಂಘಟನೆಗಳು, ಧರ್ಮಸ್ಥಳ ಸಂಘ ಎಲ್ಲ ಸಂಘಗಳಿದ್ವು. ಪುರುಷರಿಗೆ ತಂದ್ರೆ ಈಗ ಒಂಥರ ಇದಾಗಿದೆ ಸರ್. ಈಗ ಅವ್ರಿಗೆ ಒಂದು ಕಾನೂನು ಇದೆ, ಹಾಗಾಗಿ ಗಂಡ್ಮಕ್ಳಿಗೆ ಒಂದು ಕಾನೂನು, ಅವರು ಕಾನೂನು ಹೋರಾಟಕ್ಕೆ ಒಂದು ಇದನ್ನ ಮಾಡಬೇಕು ಅಂತ. ಹೌದು ಸರ್, ಹೌದು. ಕಾನೂನು ತುರು ಮಾಡ್ಬೇಕು ಸರ್. ಮುಂದೆ ಏನಂದ್ರು ಮಾಡ್ಲೇಬೇಕು. ಮಹಿಳೆಯರಿಗೆ ಇತ್ತು ಸರ್. ಇವಾಗ ಇವ್ರಿಗೆ ಬಂದಿರೋದು ಗಂಡ್ಮಕ್ಳಿಗೂ ನಮಗೂ ಒಂಥರ ಇದಾಗುತ್ತೆ. ಈ ಸಂಘಟನೆ ಮಾಡೋದ್ರಿಂದ ಏನ್ ಗಂಡ್ಮಕ್ಳಿಗೆ ಏನ್ ಅನುಕೂಲ ಇದೆ? ಹೆಂಗೆ ಸಂಘ ಸರ್, ಈಗ ಹೆಂಗ್ ಹೋರಾಟ ಎಲ್ಲ ಮಾಡಬಹುದು. ಈ ಮಹಿಳೆಯರು ಸುಮ್ಮನೆ ಆರೋಪ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ಹೋರಾಟ ಮಾಡಬಹುದು. ಪುರುಷರ ಸಂಘ ಅಂತ ಇದ್ರೆ ಹೋರಾಟ ಮಾಡಬಹುದು. ಗಂಡ್ಮಕ್ಳು ಹಿತರಕ್ಷಣಾ ಸಂಘ ಮಾಡೋದು ತುಂಬಾ ಒಳ್ಳೇದೇ ಸರ್. ಈಗ ಪ್ರತಿಯೊಂದು ಹೆಣ್ಮಕ್ಳು ಮಹಿಳೆಯರ ಸಂಘ, ಆ ಸಂಘ ಈ ಸಂಘ ಮಾಡ್ಕೊಂಡು ಹೆಣ್ಮಕ್ಳ ಮೇಲೆ ಒಂದು ಚೂರು ಏನಾದ್ರು ಆದ್ರೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಗಂಡ್ಮಕ್ಳಿಗೆ ಆ ತರದ್ ಯಾವ್ದು ಆಪ್ಷನ್ಸ್ ಇಲ್ಲ. ಹಂಗಾಗಿ ಗಂಡ್ಮಕ್ಳಿಗೆ ಹಿತರಕ್ಷಣಾ ವೇದಿಕೆ ಮಾಡೋದು ಬಹಳನೇ ಅನುಕೂಲ ಸರ್. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಸಪೋರ್ಟ್ ಮಾಡ್ಕೊಂತ ಹೋದ್ರೆ ಗಂಡ್ಮಕ್ಳು ಮತ್ತೆ ಅವ್ರ ಮನಸ್ಸಲ್ವಾ, ಅವ್ರಿಗೂ ಎಲ್ಲ ಬೇಕಾಗಿಲ್ವಾ? ಹಂಗಾಗಿ ಗಂಡ್ಮಕ್ಳಿಗೆ ಅನ್ಯಾಯ ಆದ್ರೂ ಒಂದೇ, ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ಒಂದೇ. ಆದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಇದ್ದ ಗಂಡ್ಮಕ್ಳಿಗೆ ಇರಬಾರ್ದು ಅನ್ನೋದು ಅದು ಯಾವ್ದು ಅಲ್ಲ ಸರ್. ಗಂಡ್ಮಕ್ಳಿಗೆ ಮಾಡೋದ್ರೆ ಇದು ತುಂಬಾ ಒಳ್ಳೇದು. ಈಗ ಪ್ರಪಂಚದೆಲ್ಲ ಹೊಂಟಿರೋದು ಗಂಡ್ಮಕ್ಳು ಸ್ಟ್ರಾಂಗ್, ಹೆಣ್ಮಕ್ಳು ವೀಕ್.
ಅಂತಂದು ಈಗ ರಕ್ಷಣಾ ವೇದಿಕೆ ಅವ್ರನ್ನ ಮಾಡ್ಕೊಂಡಾರ ಅವ್ರ ಹೆಣ್ಮಕ್ಳು ಮಹಿಳಾ ಸಂಘ ಅವು ಇವು ಮಾಡ್ಕೊಂಡಾರ. ಗಂಡ್ ಮಕ್ಳು ಸ್ಟ್ರಾಂಗ್ ಆದ್ರೆ ಅವರು ಯಾವ್ದು ರೀತಿಲಿ ಏನು ಮಾಡಿಲ್ಲ, ಹೆಣ್ಮಕ್ಳಿಗೆ ಏನು ಅನ್ಯಾಯ ಮಾಡಿಲ್ಲ. ಈಗ ಸುಮ್ನೆ ಕಂಪ್ಲೇಂಟ್ ಮಾಡೋದು, ಏನಾದ್ರು ಒಂದ್ ಸಣ್ಣ ಬರೀ ಬಾಡಿ ಟಚ್ ಮಾಡಿದ್ರು ಕಂಪ್ಲೇಂಟ್ ಮಾಡೋದು. ಈಗ ಬಸ್ಸಲ್ಲಿ ಹೋಗ್ತಿರ್ತಾರ, ಇಲ್ಲ ಯಾವ್ದಾದ್ರು ಮೀಟಿಂಗ್ ಮಾಡ್ತಿರ್ತಾರ, ಇಲ್ಲ ಎಲ್ಲಾರ ನಿಂತ್ಕೊಂಡಿರ್ತಾರ, ಒಂದ್ ಆಫೀಸಲ್ಲಿ ಇರ್ತಾರ, ಮಾಮೂಲಿ ಹೋಗಿ ಒಂದ್ ಚೂರು ಹಿಂಗ್ ಟಚ್ ಆದ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡೋದು. ಹಂಗೆಲ್ಲ ಹೆಣ್ಮಕ್ಳೇ ಗಂಡ್ ಮಕ್ಳು ತುಳಿತಿದಾರೆ ಈಗ. ಹಾಗಾಗಿ ಗಂಡ್ ಮಕ್ಳದ್ ಹಿತರಕ್ಷಣೆ ಮಾಡೋದು ತುಂಬಾ ಅನುಕೂಲ ಸರ್. ಸರ್, ನನ್ನ ಹೆಸರು ಹರೀಶ್ ಅಂತಂದ ಹೇಳಿ ನಾನು ಪುರುಷರ ಹಿತರಕ್ಷಣಾ ವೇದಿಕೆ ಪರವಾಗಿದ್ದೀನಿ. ಹಂಗಂತೇಳಿ ಮಹಿಳೆಯರ ವಿರುದ್ಧ ಅಂತಂದಲ್ಲ, ನಾವು ಅನ್ಯಾಯದ ವಿರುದ್ಧ ಇದ್ದೀವಿ. ಇವತ್ತು ಕೇವಲ ಸ್ತ್ರೀಯರಲ್ಲಿ ಮಾತ್ರ ಅಮಾಯಕರು ಮುಗ್ಧರು ಇಲ್ಲ, ಇವತ್ತು ಸಾಕಷ್ಟು ಪುರುಷರಲ್ಲೂ ಕೂಡ ಮುಗ್ಧರು ಅಮಾಯಕರಿದ್ದಾರೆ. ಈಗ ಯಾವ ರೀತಿ ಮಹಿಳೆಯರಿಗೆ ಮಹಿಳಾ ರಕ್ಷಣಾ ಆಯೋಗ ಇದೆಯೋ ಅದೇ ರೀತಿ ಪುರುಷರಿಗೂ ಕೂಡ ಪುರುಷ ರಕ್ಷಣಾ ಆಯೋಗ ಬೇಕಂತ ನಮ್ದು ಒಂದು ಬೇಡಿಕೆ ಇದೆ. ಯಾಕಂದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಇವತ್ತು ಡೌರಿ ಕೇಸ್ ಇರ್ಬೋದು, ಹಲ್ಲೆ ಕೇಸ್ ಇರ್ಬೋದು, ಹಿಂಸೆ ಕೇಸಲ್ಲಿ ಇವತ್ತು ಸಾಕಷ್ಟು ಜನ ಪುರುಷರು ಜೈಲ್ ಪಾಲಾಗ್ತಿದ್ದಾರೆ. ಇವತ್ತು ಗಂಡಸರಂದ್ರೆ ಇವತ್ತು ಹಳ್ಳೇಬಾರದು, ಹತ್ರ ಅವನು ಬಹಳ ಏಡಿ ಅನ್ನೋ ತರ ನೋಡ್ತಿದ್ದಾರೆ. ಹಂಗಾಗಿ ಇವತ್ತು ಆತ್ಮಹತ್ಯೆ ಕೇಸು ಕೂಡ 70% ಇವತ್ತು ಪುರುಷರದು ಜಾಸ್ತಿ ಆಗ್ತಿದೆ. ಮದುವೆ ಆದಂತ ಪುರುಷರಲ್ಲಿ ಹೆಣ್ಮಕ್ಳು ಅತಿಯಾಗಿ ಸುಳ್ಳು ಕೇಸ್ಗಳನ್ನ ದಾಖಲಿಸ್ತಿದ್ದಾರೆ. ಕ್ಲೀನ್ ಆಗಿ ಇವತ್ತು ಪರಿಶೀಲನೆ ಮಾಡಿ ಕಠಿಣ ಕ್ರಮ ತಗೋಬೇಕು. ಯಾರೇ ಸುಳ್ಳು ಕೇಸ್ ಕೊಟ್ಟರು ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಆಮೇಲೆ ಪುರುಷರಿಗೂ ಕೂಡ ಬಹಳಷ್ಟು ಜನ ಅಮಾಯಕರಿದ್ದಾರೆ, ಮುಗ್ಧರಿದ್ದಾರೆ, ಅವ್ರೆಲ್ಲರಿಗೂ ಕೂಡ ನ್ಯಾಯ ಸಿಗ್ಬೇಕಂತೇಳಿ ನಮ್ದು ಒಂದು ಬೇಡಿಕೆ ಇದೆ. ಹೌದು ಸರ್, ಇವತ್ತು ಪುರುಷರು ಬಹಳ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ಯಾವ ರೀತಿ ಅಂದ್ರೆ ಇವತ್ತು ವಿಚ್ಛೇದನ ಆದ ತಕ್ಷಣ ಇವತ್ತು ಮಗುನು ಕೂಡ ಇವತ್ತು ತಾಯಿ ಬಳಿ ಕೊಡ್ತಾರೆ. ಪುರುಷರಿಗೆ ಯಾವುದೇ ರೀತಿ ಮಕ್ಕಳನ್ನ ಬೆಳೆಸಂತ ಶಕ್ತಿನೂ ಇಲ್ಲ. ಇವತ್ತು ಕಾನೂನೆಲ್ಲ ಮಹಿಳೆಯರ ಪರವಾಗಿರೋದ್ರಿಂದ ಮಹಿಳೆಯರು ತುಂಬಾ ಜನ ದಾರಿ ತಪ್ಪಿದ್ದಾರೆ. ಈ ತರ ಒಂದು ಸಂಘಟನೆಗಳು ಉಟ್ಕೊಳ್ಳೋದ್ರಿಂದ ಇವತ್ತು ಪುರುಷರು ಕೂಡ ಜಾಗೃತರಾಗ್ತಾರೆ. ಅವ್ರಿಗೂ ಕೂಡ ಸಮಾಜದಲ್ಲಿ ನಮ್ಮ ಪರವಾಗಿ ಯಾರೋ ಒಬ್ರು ಧ್ವನಿ ಎತ್ತುತ್ತಾರಪ್ಪ ಅನ್ನೋ ಒಂದು ಭರವಸೆ ಇರುತ್ತೆ. ಹಾಗಾಗಿ ಈ ಸಂಘಟನೆ ಇನ್ನೂ ಹೆಚ್ಚು ಬಲಿಷ್ಠ ಆಗ್ಬೇಕು. ಇದಕ್ಕೆಲ್ಲ ಸಾರ್ವಜನಿಕರು ಎಲ್ಲ ಸಹಕಾರ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್.